ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ದ್ರಾಕ್ಷಾಯಣಿ, ಸೀನಿಯರ್ ಗೈನಕಾಲಜಿಸ್ಟು, ಸಜ್ಜೆ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ಕೇಸ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರೆಗ್ನೆನ್ಸಿ ಇನ್ ಡ್ವಾರ್ಫಿಸಮ್ ಅಂದರೆ ರೆಗ್ಯುಲರ್ ಹೈಟಿಗಿಂತ ತುಂಬ ಹೈಟು ಕಡಿಮೆ ಇರೋದು. ನಮ್ಮ ಪೇಷಂಟು ಅವ್ರ ಹೈಟು 107 ಸೆಂಟಿಮೀಟರ್ ಇತ್ತು. ಅವರು ನನಗೆ ಫಸ್ಟ್ ಟೈಮು ಲಾಸ್ಟ್ ಫೆಬ್ರವರಿ 2004 ಬರ್ತಾರೆ. ನನಗೆ ಮೇಡಮ್ ಹಂಗೆ ಮದುವೆ ಆಗಿ 3 ಇಯರ್ಸ್ ಆಯಿತು. ಸುಮಾರು ಒಂದು 3-4 ಸತಿ ಅಬಾರ್ಷನ್ ಆಗಿದೆ. ನನಗೆ ಹೇಗಾರು ಮಾಡಿ ಈ ಸರಿ ಪ್ರೆಗ್ನೆನ್ಸಿ ಆಗಬೇಕು, ಆ ಪ್ರೆಗ್ನೆನ್ಸಿ ಚೆನ್ನಾಗಿ ಮಗು ಬೇಕು ಅಂತ ಬರ್ತಾರೆ. ಇದರಲ್ಲಿ ಏನಂತಂದರೆ ಅವ್ರ ಅಮ್ಮ ಆಲ್ಮೋಸ್ಟು 14 ಟೈಮ್ಸ್ ಪ್ರೆಗ್ನೆಂಟ್ ಆಗಿರ್ತಾರೆ. ಅದರಲ್ಲಿ 12 ಟೈಮು ಮಿಸ್ಕ್ಯಾರೇಜ್ ಆಗಿದೆ. ಇವಾಗ ಇಬ್ಬರು ಮಕ್ಕಳಿರೋದು, ಇಬ್ಬರಿಗೂ ಸಮೇತ ಡ್ವಾರ್ಫಿಸಮ್ ಇದೆ. ಅದರಲ್ಲಿ ನಮ್ಮದು ಪೇಷೆಂಟು ಒಬ್ಬರು. ಇವರು ಹೇಗೆ ನನ್ನ ಹತ್ರ ಫಸ್ಟ್ ಕನ್ಸಲ್ಟೇಷನ್ ಫೆಬ್ರವರಿ ಬಂದಾಗ ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಡೆಸ್ಪ್ರೇಟ್ ಆಗಿದ್ರು ಅಂತಂದರೆ, ನಮ್ಗೆ ಏನಾರು ಮಾಡಿ ಪ್ರೆಗ್ನೆನ್ಸಿ ಬೇಕು, ಪ್ರೆಗ್ನೆನ್ಸಿ ಚೆನ್ನಾಗಿರಬೇಕು, ಮಗು ಚೆನ್ನಾಗಿರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಸೊ ಅದಕ್ಕೆ ತಕ್ಕಾಗಿ ನಾವು ಕೆಲವೊಂದು ಏನೇ ಬ್ಲಡ್ ಟೆಸ್ಟ್ ಮಾಡಬೇಕು, ಜೆನೆಟಿಕ್ ಎವಾಲ್ಯೂಷನ್ ಮಾಡಿಬಿಟ್ಟು ಅಂತೇಳಿ ಮಾಡಿ ನೆಕ್ಸ್ಟ್ ಅವರಿಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾದಮೇಲೆ ಅವ್ರು ವಿತಿನ್ 1 ಮಂತ್ ಕನ್ಸೀವ್ ಆಗ್ತಾರೆ. ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ ಮತ್ತು ಪ್ರೀಶಿಯಸ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಅವ್ರದ್ದು ಪ್ರೆಗ್ನೆನ್ಸಿನ ನಾವು ನೋಡ್ಕೋಬೇಕಾಯ್ತು. ಅದಕ್ಕೆ ತಕ್ಕ ಹಾಗೆ ಅವ್ರ ಪೇಷೆಂಟು ಮತ್ತು ಅವ್ರ ಮನೆಯರ ಸಹಕಾರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಶಿ ಈಸ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್ನು. ಸೊ ಕೊನೆಗೆ 9 ತಿಂಗಳು ಹತ್ರ ಬಂದಾಗ ಅವರಿಗೆ ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನು ಶುರುವಾಗುತ್ತೆ. ಅವ್ರ ಹೈಟನ್ನು ಕಡಿಮೆ ಇರೋದ್ರಿಂದ ಅವರಿಗೆ ಡೆಲಿವರಿ 9 ತಿಂಗಳಲ್ಲಿ ಡೆಲಿವರಿ ಮಾಡಬೇಕು. ಅರೌಂಡ್ 36-37 ವೀಕ್ಸಲ್ಲಿ ನಾವು ಡೆಲಿವರಿಗೆ ಪ್ಲ್ಯಾನ್ ಮಾಡ್ತೀವಿ. ಹಾಗೆ ಅವ್ರದ್ದು ನವಂಬರ್ 13 ಸಿಸೇರಿಯನ್ ಮಾಡಿದಾಗ ಬೇಬಿ ಮತ್ತು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ. ಈ ಟೈಮಲ್ಲಿ ಅನಸ್ತೇಷಿಯಾ ಸಮೇತ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ನಮ್ಮ ಡಾಕ್ಟ್ರು ಅನಸ್ಥೆಟಿಸ್ಟು ಡಾಕ್ಟರ್ ಮುರ್ಕಣಪ್ಪ ಅಂತ, ಅವರು ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಸಮರ್ಪಕವಾಗಿ ನಮ್ಮ OT ಮತ್ತು ಪೋಸ್ಟ್ ಆಫ್ ಸ್ಟಾಫು, ನಮ್ಮದು NICU ಸ್ಟಾಫು ಎಲ್ಲರೂ ತುಂಬ ಕೇರ್ ಮಾಡಿ ಮಗುನ ಮತ್ತಿನ ತಾಯಿನ ಆರೈಕೆ ಮಾಡಿರ್ತಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಅದ್ರ ಜೊತೆಗೆ ಈ ತಾಯಿ ಮತ್ತು ಇವಾಗಲೂ 1.5 ತಿಂಗಳು ಆಗ್ತಾ ಬಂತು. ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ನಮ್ಮ ಇಡೀ ನಮ್ಮ ಸರ್ದಿ ತಂಡದಿಂದ ತಾಯಿ ಮಗು ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು.